4 ಅಥವಾ ಕೆಲವು ಪುಸ್ತಕಗಳು 15 ಅಂತ ಇರುವಂತ ಶ್ಲೋಕ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃ ಚ. ಹಿಂದೆ ಹೇಳಿದ ಕೃಷ್ಣ ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಅಂತ, ಅಂದ್ರೆ ಅದನ್ನ ಇಲ್ಲಿ ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಅಂತ ಶುರು ಮಾಡಿದ 12ನೇ ಶ್ಲೋಕದಲ್ಲಿ. 12ನೇ ಶ್ಲೋಕದಿಂದ ಸುಮಾರು 18ನೇ ಶ್ಲೋಕ ಅಂದ್ರೆ ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಅಂತ ಅಲ್ಲಿವರೆಗೂ ಆ ಜ್ಞೇಯದ ಬಗ್ಗೆ ನಿರೂಪಣೆಯನ್ನು ಮಾಡ್ತಾನೆ. ಅದರ ಹಿಂದಿನವರೆಗೂ ಸರ್ವೇಂದ್ರಿಯ ಗುಣಾಭಾಸಂ, ಸರ್ವ ಇಂದ್ರಿಯ ಮತ್ತು ಗುಣ ಅವುಗಳನ್ನ ಬೆಳಗಿಸುವಂಥದ್ದು ಅಂತ ಅರ್ಥ. ಸರ್ವೇಂದ್ರಿಯ ಗುಣಾಭಾಸಂ, ಎಲ್ಲಾ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು, ಅಥವಾ ನಮಗೆ ಮುಖ್ಯವಾಗಿ ಜ್ಞಾನ ಕೊಡುವಂಥದ್ದು ಜ್ಞಾನೇಂದ್ರಿಯ. ಕಣ್ಣಿನಲ್ಲಿ ಈಗ ನೋಡಿ, ಕಣ್ಣು ಗೋಲಕ, ಗೋಲಕ ಅನ್ನೋದು ಕುರುಡನಿಗೂ ಇರುತ್ತೆ ಅಲ್ವಾ, ಅದರ ಒಳಗಡೆ ಇಂದ್ರಿಯ ಅವನಿಗಿರೋದಿಲ್ಲ, ಅಲ್ಲೊಂದು ಬೆಳಕು, ಅಲ್ಲೊಂದು ಶಕ್ತಿ ಬೇಕು. ಕಿವುಡನಿಗೂ ಈ ಗೋಲಕ ಇರುತ್ತೆ, ಆದರೆ ಅದರ ಒಳಗಡೆ ಒಂದು ಬೆಳಕು, ಆ ಶಬ್ದವನ್ನ ಗ್ರಹಣೆ ಮಾಡುವಂತ ಶಕ್ತಿ ಅದು ಕಿವುಡನಿಗಿರೋದಿಲ್ಲ. ಹಾಗೆ ಪ್ರತಿಯೊಂದು ಇಂದ್ರಿಯಗಳಲ್ಲೂ ಒಂದು ಆಭಾಸ ಇದೆ. ಆಭಾಸ ಅಂದ್ರೆ ಏನು? ಅಲ್ಲೊಂದು ಬೆಳಕು. ಆ ಮತ್ತು ಗುಣ, ಗುಣ ಅಂದ್ರೆ ಯಾವುದು? ಕಣ್ಣಿಗೆ ಬಣ್ಣ, ವಿಷಯ ಅಂತ ಅರ್ಥ. ಗುಣ ಶಬ್ದಕ್ಕಿಲ್ಲ ಅರ್ಥ ವಿಷಯಗಳು ಅಂತ ಅರ್ಥ. ಕಿವಿಗೆ ಶಬ್ದ, ನಾಲಿಗೆಗೆ ರುಚಿ, ಚರ್ಮಕ್ಕೆ ಸ್ಪರ್ಶ, ಮೂಗಿಗೆ ಗಂಧ, ಇದೆಲ್ಲವೂ ಕೂಡ ವಿಷಯಗಳು. ಹೀಗೆ ಇಂದ್ರಿಯಗಳಲ್ಲಿ ಒಂದು ಶಕ್ತಿ, ಗುಣಗಳಲ್ಲಿ ಒಂದು ಶಕ್ತಿ, ಅದೆಲ್ಲವನ್ನು ಕೂಡ ಭಗವಂತ ಏನ್ ಮಾಡ್ತಾನೆ? ಆಭಾಸ. ಆಭಾಸ ಅಂದ್ರೆ ಭಾಸಯಂತಿ, ಅಂದ್ರೆ ಇಂದ್ರಿಯಗಳ ಮೂಲಕವಾಗಿ ಆಯಾಯ ಗುಣಗಳ ಜ್ಞಾನ ಬರುವಂತೆ ಮಾಡುವವನು ಭಗವಂತ. ನಾವು ಅನ್ಕೊಂತೀವಿ ನನ್ನ ಕಣ್ಣು ಚೆನ್ನಾಗಿದೆ, ತುಂಬಾ ಸೂಕ್ಷ್ಮ, ದೂರದಿದ್ದು ನಾನು ನೋಡ್ತೀನಿ, ಅಥವಾ ನನಗೆ ಕಣ್ಣಿರೋದ್ರಿಂದ ನಾನು ತಿಳ್ಕೊಳ್ತೀನಿ ಅಂತ. ಕಿವಿ ಇರೋದು, ನನ್ನ ಕಿವಿ ಬಹಳ ಚುರುಕು, ಯಾರೋ ಎಷ್ಟೇ ಗುಸು ಅಂತ ಮಾತಾಡಿದ್ರು ಗೊತ್ತಾಗತ್ತೆ ಅಂತ ಅನ್ಕೊಂತೀವಿ. ಆದರೆ ಆ ನಮ್ಮ ಕಣ್ಣು ಕಿವಿ ಇದೆಲ್ಲದಕ್ಕೂ ಶಕ್ತಿ ಕೊಡೋನು ಯಾರು ಅಂದ್ರೆ ಭಗವಂತ. ಅದನ್ನು ಹೇಳೋದು ಸರ್ವ ಇಂದ್ರಿಯ. ಸರ್ವ ಅಂದ್ರೆ ಎಲ್ಲರ ಅಂತ ಒಂದರ್ಥ, ಅಥವಾ ಎಲ್ಲ ಅಂತ ಅರ್ಥ. ಎಲ್ಲಾ ಇಂದ್ರಿಯಗಳಿಗ, ಆ ಎಲ್ಲಾ ಇಂದ್ರಿಯಗಳಿಗೆ ಸಂಬಂಧಪಟ್ಟಂತ ಎಲ್ಲಾ ಗುಣಗಳು ಅದೆಲ್ಲವನ್ನು ಕೂಡ ಭಾಸಯಂತಿ ಇತಿ ಭಾಸಃ. ಭಾಸಯಂತಿ ಅಂದ್ರೆ ಅರ್ಥ ಏನು? ಅದರ ಒಳಗಡೆ ಇದ್ದು, ನಮ್ಮ ಇಂದ್ರಿಯಗಳ ಒಳಗಡೆ ಇದ್ದು ಆ ಇಂದ್ರಿಯಕ್ಕೂ ವಿಷಯಕ್ಕೂ ಸಂಪರ್ಕ ಆಗುವಂತೆ ಮಾಡಿ ಆಯಾಯ ಇಂದ್ರಿಯಗಳ ಮೂಲಕವಾಗಿ ಆಯಾಯ ಜ್ಞಾನವನ್ನು ತಂದು ಕೊಡುವವನು. ಕಣ್ಣಿನಿಂದ ಬಣ್ಣ ಜ್ಞಾನ, ಕಿವಿಯಿಂದ ಶಬ್ದಜ್ಞಾನ, ಇದೆಲ್ಲವನ್ನೂ ಕೂಡ ನಮಗೆ ತಲುಪಿಸುವವನು ಭಗವಂತ ಅನ್ನೋದು ಇದರ ಅಭಿಪ್ರಾಯ. ಸರ್ವೇಂದ್ರಿಯ ಗುಣಾಭಾಸಂ ಮತ್ತು ಸರ್ವೇಂದ್ರಿಯ ವಿವರ್ಜಿತಂ. ನೋಡಿ ಎಂತ ಒಂದು ಸ್ವಾರಸ್ಯ ಅಂದ್ರೆ, ನಮ್ಮ ಎಲ್ಲಾ ಇಂದ್ರಿಯಗಳಿಗೆ ಶಕ್ತಿ ತುಂಬುವವನು ಭಗವಂತ. ನಮ್ಮೆಲ್ಲರ ಇಂದ್ರಿಯಗಳಿಗೆ ಶಕ್ತಿ ತುಂಬಿ ನಮ್ಮೊಳಗಿತ್ತು ನೋಡುವವನು, ಕೇಳಿಸಿಕೊಳ್ಳುವವನು ಎಲ್ಲ ಭಗವಂತನೇ, ಅಥವಾ ನಾವು ನೋಡುವಂತೆ ಮಾಡುವ ಎಲ್ಲ ಭಗವಂತನೇ. ಅವನಿಗಿಂತ ಇಂದ್ರಿಯಗಳಿದೆಯಾ? ಸರ್ವೇಂದ್ರಿಯ ವಿವರ್ಜಿತಂ, ಅವನಿಗೆ ಯಾವ ಇಂದ್ರಿಯಗಳು ಇಲ್ಲ. ಹಾಗಾದ್ರೆ ಭಗವಂತನಿಗೆ ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ ಅಂತ ಅರ್ಥ ಅಲ್ಲ. ನಮಗಿರುವಂತದ್ದೆಲ್ಲ ಪ್ರಾಕೃತವಾದ ಇಂದ್ರಿಯಗಳು. ಭಗವಂತನಿಗೆ ಯಾವುದೇ ಇಂದ್ರಿಯಗಳು ಇಲ್ಲ ಅಂದ್ರೆ ಪ್ರಾಕೃತವಾದ ಯಾವ ಇಂದ್ರಿಯಗಳು ಕೂಡ ಭಗವಂತನಿಗೆ ಇಲ್ಲ. ಭೌತಿಕವಾದ, ನಮ್ದೆಲ್ಲ ಭೌತಿಕವಾದ ಇಂದ್ರಿಯ, ಭೂತಗಳಿಂದ ನಿರ್ಮಾಣವಾದದ್ದು. ಅಂದ್ರೆ ಕಣ್ಣು ತೇಜಸ ಇಂದ್ರಿಯ, ನಾಲಿಗೆ ಜಲೀಯ ಇಂದ್ರಿಯ, ನೀರಿಗೆ ಸಂಬಂಧಪಟ್ಟ ಇಂದ್ರಿಯ, ಮೂಗು ಪಾರ್ಥಿವ ಇಂದ್ರಿಯ, ಭೂಮಿಗೆ ಸಂಬಂಧಪಟ್ಟ ಇಂದ್ರಿಯ, ಕಿವಿ ಗಗನೀಯ ಇಂದ್ರಿಯ, ಆಕಾಶಕ್ಕೆ ಸಂಬಂಧಪಟ್ಟ ಇಂದ್ರಿಯ, ಚರ್ಮ ವಾಯುವಿಗೆ ಸಂಬಂಧಪಟ್ಟ ಇಂದ್ರಿಯ. ಹೀಗೆ ಪಂಚಭೂತಗಳಿಗೆ ಸಂಬಂಧಪಟ್ಟದ್ದು ಒಂದೊಂದು ಇಂದ್ರಿಯ. ಹಾಗಾಗಿ ನಮ್ಮ ಇಂದ್ರಿಯಗಳನ್ನ ಏನ್ ಕರಿತೀವಿ? ಭೌತಿಕ ಇಂದ್ರಿಯಗಳು, ಪ್ರಾಕೃತ ಇಂದ್ರಿಯಗಳು ಅಂತ ಕರಿತೀವಿ. ಆದರೆ ಭಗವಂತನಿಗೆ ಇಂಥ ಇಂದ್ರಿಯಗಳಿಲ್ಲ. ಯಾಕಂದ್ರೆ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹೂರಾಜನ್ಯ ಕೃತಃ ಪೂರ್ವೋದಸ್ಯ ಯದ್ವೈಶ್ಯ ಪದ್ಭ್ಯಾಂ ಶೂದ್ರೋ ಆಜಾಯತ ಅಂತ ಪುರುಷ ಸೂಕ್ತದಲ್ಲಿ ಭಗವಂತನಿಗೆ ಅವಯವಗಳನ್ನು ಹೇಳ್ತಾರೆ. ಚಂದ್ರಮ ಮನಸೋ ಜಾತಚಕ್ಷೋ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾತ್ ವಾಯುರಾಜಾಯತ ಎಂಬುದಾಗೆಲ್ಲ ಭಗವಂತನ ಅವಯವಗಳಿಂದ ಒಂದೊಂದು ದೇವತೆಗಳ ಸೃಷ್ಟಿಯನ್ನು ಹೇಳತಕ್ಕಂಥ ಸಂದರ್ಭದಲ್ಲಿ ಮನುಷ್ಯನಿಗೆ ಇರುವಂತೆ ಕೈ, ಕಾಲು, ಬಾಯಿ, ಕಣ್ಣು, ಮುಖ ಎಲ್ಲವನ್ನೂ
ಭಗವಂತನಿಗೆ ಹೇಳತಕ್ಕಂತ ಒಂದು ಸಂದರ್ಭಗಳನ್ನ ನಾವು ವೇದಗಳಲ್ಲಿ ಪುರಾಣಗಳಲ್ಲಿ ನೋಡ್ತೇವೆ. ಆದರೆ ನಮ್ಮಂತ ಇಂದ್ರಿಯಗಳು ದೇವರಿಗಿಲ್ಲ. ಭಗವಂತ ಸರ್ವೇಂದ್ರಿಯ ವಿವರ್ಜಿತ. ಯಾವುದೇ ರೀತಿಯಾಗಿರತಕ್ಕಂಥ ಭೌತಿಕ ಇಂದ್ರಿಯಗಳು ಭೂತಗಳಿಗೆ ಸಂಬಂಧಪಟ್ಟದ್ದು, ಭೂತ ಅಂದ್ರೆ ಪಂಚಭೂತಗಳು, ಅಥವಾ ಪ್ರಾಕೃತವಾದ ಇಂದ್ರಿಯಗಳು ಭಗವಂತನಿಗೆ ಇಲ್ಲ. ಹೀಗೆ ನಮ್ಮ ಪ್ರಾಕೃತವಾದ ನಮ್ಮ ಭೌತಿಕವಾದ ಇಂದ್ರಿಯಗಳಿಗೆ ಬಲ ಕೊಡುವವನು ಭಗವಂತ. ಆದರೆ ಅವನಿಗೆ ಭೌತಿಕವಾದ ಇಂದ್ರಿಯಗಳು ಇಲ್ಲ, ಅವನಿಗೆ ಪ್ರಾಕೃತವಾದ ಇಂದ್ರಿಯಗಳು ಇಲ್ಲ. ಮತ್ತು ಭಗವಂತ ಅಸಕ್ತ. ನೋಡಿ, ನಮ್ಮೆಲ್ಲ ಇಂದ್ರಿಯಗಳ ಪ್ರೇರೇಪಕ ಶಕ್ತಿ ನಮ್ಮ ಕಣ್ಣಲ್ಲಿ ಇದ್ದು ನೋಡುವಂತೆ ಮಾಡುವವನು ಭಗವಂತ, ನಮ್ಮ ಕಿವಿಯಲ್ಲಿ ಇದ್ದು ಕೊಳ್ಳುವಂತೆ ಮಾಡುವ ಭಗವಂತ. ಹಿಂದೆ ಬಂತು, ಸರ್ವತ ಪಾಣಿಪಾದಂತ ಸರ್ವತೋಕ್ಷಿ ಶಿರೋಮುಖಂ ಸರ್ವತ ಶ್ರುತಿ ಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಎಲ್ಲ ಕಡೆ ದೇವರಿದ್ದಾನೆ, ನಮ್ಮೊಳಗೂ ದೇವರಿದ್ದಾನೆ, ನಮ್ಮ ಹೊರಗೂ ದೇವರಿದ್ದಾನೆ. ಹಾಗಾದ್ರೆ ನಾವು ಮಾಡುವಂತ ಸತ್ಕರ್ಮ ಅಸತ್ಕರ್ಮ ಇವುಗಳ ಲೇಪ ಭಗವಂತನಿಗೆ ಇದೆಯಾ ಅಂದ್ರೆ ಭಗವಂತ ಅಸಕ್ತ. ಅಸಕ್ತ ಅಂದ್ರೆ ಅಸಂಗ. ವೇದ ಮಂತ್ರಗಳು ಹೇಳುತ್ತೆ, ಅಸಂಗೋಹಿ ಅಯಂ ಪುರುಷಃ. ಭಗವಂತ ಎಲ್ಲರಲ್ಲೂ, ಎಲ್ಲರ ಜೊತೆಯಲ್ಲೂ, ಎಲ್ಲರ ಒಳಗೂ ಎಲ್ಲರ ಹೊರಗೂ ಇದ್ರು ಭಗವಂತನಿಗೆ ಯಾವುದರ ಲೇಪವೂ ಭಗವಂತನಿಗೆ ಇಲ್ಲ. ಯಾವ ಲೇಪವೂ ಕೂಡ, ಯಾವುದರ ಅಂಟೂ ಭಗವಂತನಿಗೆ ಇಲ್ಲ ಅಂತ ಎಲ್ಲವನ್ನೂ ಧಾರಣೆ ಮಾಡಿದ್ದಾನೆ ಭಗವಂತ. ಸರ್ವಭೃತ್. ಸರ್ವಭೃತ್ ಅಂದ್ರೆ ಸರ್ವಂ ಬಿಭರ್ತೀತಿ ಸರ್ವಭೃತು. ಅದು ಜೀವ ಇರಬಹುದು, ಜಡ ಇರಬಹುದು, ಜೀವ ಜಡಾತ್ಮಕವಾದ ಸಮಸ್ತ ಜಗತ್ತನ್ನ ಭೃತ್ ಬಿಭರ್ತಿ ಧರಿಸಿದ್ದಾನೆ ಭಗವಂತ. ಬರೀ ಧರಿಸಿದ್ದಲ್ಲ, ಇದನ್ನ ಕಾಪಾಡ್ತಾ ಇದ್ದಾನೆ, ಸಲಹುತ್ತಾ ಇದ್ದಾನೆ. ತಂದೆ ತಾಯಂದರ ಮಕ್ಕಳನ್ನ ಸಲಹುವಂತೆ ಭಗವಂತ ಈ ಜಗತ್ತನ್ನ ಸಲಹೆ ಮಾಡ್ತಾ ಇದ್ದಾನೆ, ಅದನ್ನ ಸಲಹ್ತಾ ಇದ್ದಾನೆ ಅಂತ ಅರ್ಥ. ಸರ್ವಭೃತ್ಯೈವ ನಿರ್ಗುಣಂ ಗುಣಭೋಕ್ತೃಚ. ಭಗವಂತ ನಿರ್ಗುಣ. ನಿರ್ಗುಣ ಅಂದ್ರೆ ಏನು ಅದೇ ಅರ್ಥ. ಪ್ರಾಕೃತವಾದ ವಸ್ತುತಃ ನಾವೇನ್ ಹೇಳ್ತೀವಿ, ಅನಂತ ಕಲ್ಯಾಣ ಗುಣಪರಿಪೂರ್ಣ ಅಂತ ಹೇಳ್ತೀವಿ ಭಗವಂತನನ್ನ. ಅದರಲ್ಲಿ ಗೀತೆ ಹೇಳ್ತಾ ಇದೆ ನಿರ್ಗುಣ ಅಂತ. ಅನಂತ ಗುಣಪೂರ್ಣ ಅಂತ ಹೇಳೋರು ನಾವೇ. ಅದೇ ನಾವು ಗೀತೆಯ ಮೂಲಕವಾಗಿ ನಿರ್ಗುಣ ಅಂತ ಹೇಳ್ತೀವಿ. ಏನಿದು ವ್ಯತ್ಯಾಸ ಅಂತ ಹೇಳಿದ್ರೆ, ಅನಂತ ಗುಣಗಳಿದ್ದಾವೆ, ಆ ಎಲ್ಲಾ ಗುಣಗಳು ಅಪ್ರಾಕೃತವಾದದ್ದು. ಭಗವಂತನಲ್ಲಿ ಗುಣ ಇಲ್ಲ. ಗುಣ ಇಲ್ಲ ಅಂದ್ರೆ ಅರ್ಥ ಏನು? ಪ್ರಾಕೃತವಾದ ಗುಣ ಇಲ್ಲ. ಪ್ರಕೃತಿಗೆ ಸಂಬಂಧಪಟ್ಟಂತಹ ಈ ಪಂಚಭೂತಗಳಿಗೆ ಸಂಬಂಧಪಟ್ಟಂತ ಗುಣಗಳು ಅಂತ ಏನಿದ್ದಾವೋ ಈ ಗುಣಗಳು ಭಗವಂತನಲ್ಲಿ ಇಲ್ಲ. ನಿರ್ಗುಣಂ ಗುಣಭೋಕ್ತೃ. ಗುಣಭೋಕ್ತೃ ಅಂದ್ರೆ ಎಲ್ಲಾ ಗುಣಗಳು, ಅದಕ್ಕೆ ಭಗವಂತ ಭೋಕ್ತೃ. ಭೋಕ್ತೃ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಅದರನ್ನ ಎಲ್ಲ ಗುಣಗಳಿಗೆ ಆಶ್ರಯನಾದವನು ಅಂತ ಅರ್ಥ. ಅಂದ್ರೆ ಪಾಲಕ ಅಂತ ಅರ್ಥ. ಭುಜ ಪರಿಪಾಲನ ಅಭ್ಯವಹಾರಯೋಹೋ. ಏನೇನು ಗುಣಗಳು ಸತ್ವ ರಜಸ್ಸು ನಮಸ್ಸು ಅಂತಿದ್ದಾವೋ ಅದೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡುವವನು, ನಿಯಂತ್ರಣ ಮಾಡುವವನು. ಸಜ್ಜನರಲ್ಲಿ ಸದ್ಗುಣಗಳೇ ಇರುವಂತೆ ಅದು ಪ್ರಕಟಕ್ಕೆ ಬರುವಂತೆ, ದುರ್ಜನರಲ್ಲಿ ದುರ್ಗುಣಗಳೇ ಪ್ರಕಟಕ್ಕೆ ಬರುವಂತೆ ಮಾಡುವವನು ಭಗವಂತ. ಆ ಗುಣಗಳನ್ನ ನಿಯಂತ್ರಣ ಮಾಡುವವನು ಅಂತ ಅರ್ಥ. ಸದ್ಗುಣ ಮತ್ತು ದುರ್ಗುಣಗಳನ್ನ ನಿಯಂತ್ರಣ ಮಾಡುವವನು ಭಗವಂತ ಅನ್ನೋದು ಇದರ ಅಭಿಪ್ರಾಯ. ಹೀಗೆ ಸರ್ವೇಂದ್ರಿಯ ಗುಣಾಭಾಸಂ, ಎಲ್ಲಾ ಇಂದ್ರಿಯಗಳು ಮತ್ತು ಆ ಇಂದ್ರಿಯಗಳಿಗೆ ಸಂಬಂಧಪಟ್ಟ ಶಬ್ದ ರೂಪ ರಸ ಗಂಧ ಎಂಬತಕ್ಕಂಥ ವಿಷಯಗಳನ್ನು ಬೆಳಗಿಸುವವನು ಭಗವಂತ. ಅವುಗಳಿಗೆ ಶಕ್ತಿಯನ್ನು ಕೊಡುವವನು ಭಗವಂತ. ಆ ಇಂದ್ರಿಯಕ್ಕೂ ಮತ್ತು ವಿಷಯಕ್ಕೂ ಸಂಪರ್ಕವನ್ನ ಉಂಟು ಮಾಡುವವನು ಭಗವಂತ. ಸರ್ವೇಂದ್ರಿಯ ವಿವರ್ಜಿತಂ, ಯಾವುದೇ ರೀತಿಯಾದ ಪ್ರಾಕೃತವಾದ ಅಥವಾ ಭೌತಿಕವಾದ ಇಂದ್ರಿಯಗಳು ಇಲ್ಲದವನು ಭಗವಂತ. ಇವನೇ ಜ್ಞೇಯ, ತಿಳಿಬೇಕಾದವನು. ದೇವರನ್ನ ಈ ತರ ತಿಳ್ಕೊಳ್ಬೇಕು. ಸರ್ವಭೃತ್, ಎಲ್ಲವನ್ನೂ ಧರಿಸಿದವನಾಗಿದ್ದಾನೆ. ಹಾಗಿದ್ದರೂ ಕೂಡ ಅಸಕ್ತಂ ಚೈವ, ಯಾವುದರ ಸಂಘ ಇಲ್ಲದವನಾಗಿದ್ದಾನೆ. ಗುಣಭೋಕ್ತೃ, ಎಲ್ಲಾ ಗುಣಗಳನ್ನ ಪರಿಪಾಲಿಸುವವನು, ನಿಯಂತ್ರಿಸುವವನು, ಸಕಲ ಗುಣಗಳ ಸ್ವಾಮಿ ಭಗವಂತ. ಹಾಗಿದ್ದರೂ ಕೂಡ ನಿರ್ಗುಣಂಚ, ಪ್ರಾಕೃತ ಗುಣರಹಿತನು, ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದರೂ ಕೂಡ ನಿರ್ಗುಣಂ, ಪ್ರಾಕೃತ ಗಣರಹಿತನಾದವನು ಭಗವಂತ ಅನ್ನೋದು ಅಭಿಪ್ರಾಯ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃ ಚ. ಶ್ರೀಕೃಷ್ಣಾರ್ಪಣಮಸ್ತು.